ಎಷ್ಟು ಟೈಮ್ ತಗೊಂಡ್ರಿ ಈ 26 kg ಇಳಿಸೋದಕ್ಕೆ? 1 year 6 months ತಗೊಂಡೆ. ಓಕೆ. ಸೊ ಜಾನ್ 2024 ಶುರು ಮಾಡಿದ್ದು, ಜೂನ್ 2025 ಅಷ್ಟೊತ್ತಿಗೆ ಹ್ಯಾಡ್ ರೀಚ್ 60. ಎಲ್ಲರಿಗೂ ಇವಾಗ ಇರೋದೊಂದೇ ಕ್ವಶನ್, ಹೆಂಗೆ ತಿನ್ಕೊಂಡು ನಾವು ಸಣ್ಣ ಆಗೋದು ಅಂತ. ಆ ಸೀಕ್ರೆಟ್ ರಿವೀಲ್ ಮಾಡಿಬಿಡಿ. ಆ್ಯಕ್ಚುಲಿ ಸೀಕ್ರೆಟ್ ಅಲ್ಲ, ಅದು ಆ್ಯಕ್ಚುಲಿ ದಟ್ ಈಸ್ ದ ಫಾರ್ಮುಲಾ. ಈಗ ನಾವು ನಮ್ಮ ದೇಹ ಕೆಲಸ ಮಾಡಬೇಕು ಅಂತಂದರೆ, ಇವಾಗ ಯಾವ್ದಾರ ಒಂದು ಗಾಡಿ ಓಡಬೇಕು ಅಂತಂದರೆ ಪೆಟ್ರೋಲ್ ಹಾಕಿಸ್ಬೇಕು, ಇಲ್ಲ ಡೀಸೆಲ್ ಹಾಕಿಸ್ಬೇಕು. ನೀವು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮೈಸೂರು ತನಕ ಹೋಗ್ತೀನಿ ಅಂದರೆ ಅದು ಎಲ್ಲಿ ಹೆಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಸೊ 500 ರೂಪಾಯಿ ಮೈಸೂರು ತನಕ ಹೋಗೋಷ್ಟು ಫ್ಯೂಯಲ್ ಹಾಕಬೇಕಲ್ವ. ಹಾಗೆ ನಿಮ್ಮ ಬಾಡಿ ಇವಾಗ ಇಷ್ಟು ತಿನ್ನಬೇಕು ಅಂತಂದರೆ ನೀವು ಕೆಲಸ ಮಾಡಿಸ್ಬೇಕು. ಪೆಟ್ರೋಲ್ ಹಾಕಿ ಕುಡಿಸಿದ್ರೆ ಅದು ಮತ್ತೆ ಹಾಳಾಗತ್ತೆ. ಸೊ ನನ್ನ ದೇಹ ಇವಾಗ ಹೋಗಲೇನೋ ಒಂದು ಮಸಾಲೆ ದೋಸೆ ತಿಂದೆ ಅಥವಾ ಒಂದು ಇಡ್ಲಿನೇ ತಿಂದೆ ಅಂತಂದರೆ ಅದು ಎಷ್ಟು ತಿಂತಿದ್ದೀನಿ, ನಾನು ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಯಾವ ಹೊತ್ತಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ತಿಳ್ಕೊಂಡ್ರೆ ನನ್ನ ದಿನದಲ್ಲಿ ಇಷ್ಟು ಕ್ಯಾಲರೀಸ್ನ ನಾನು ಕನ್ಸ್ಯೂಮ್ ಮಾಡಬೇಕು ಅನ್ನೋದಿರುತ್ತೆ. ಅಂದರೆ ನಮ್ಮ ಎಲ್ಲ ಬಾಡಿ ಚಾರ್ಟ್ನ ನಾವು ಟೆಸ್ಟ್ ಮಾಡಿಸ್ಕೊಂಡಾಗ ಗೊತ್ತಾಗುತ್ತೆ ಒಂದು ಕ್ಯಾಲೋರಿ ಡಿಫಿಸಿಟ್ ಅನ್ನೋದನ್ನು ಅರ್ಥ ಮಾಡ್ಕೊಂಡೆ. ಅಂದರೆ ಇವಾಗ ನಾನು ಫಾರ್ ಎಕ್ಸಾಂಪಲ್, ಇದು ನಂದಲ್ಲ, 1500 ಕ್ಯಾಲೋರೀಸ್ ದಿನದಲ್ಲಿ ತಿನ್ನಬೇಕು ನನಗೆ ಬೇಕಾಗಿರೋದು ಅಂದರೆ, ಡಿಫಿಸಿಟ್ ಅಂದರೆ ಅದಕ್ಕಿಂತ ಕಡಿಮೆ ತಿನ್ನಬೇಕು. ಸೊ ಟೋಟಲ್ ಆಗಿ 1200 300 ತನಕ ತಿಂದರೆ ನಾವಿರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಸಣ್ಣ ಆಗಬೇಕು ಅಂದರೆ ಕಡಿಮೆ ಮಾಡ್ತಾ ಹೋಗಬೇಕು ನಮ್ಮ ಇಂಟೇಕು. ಇದು ಅರ್ಥ ಆಯ್ತಲ್ಲ. ಸೊ ಇವತ್ತು ಸಂಜೆ ನಾನು ರಿವ್ಯೂಗೆ ಹೋಗ್ತೀನಿ, ಎಲ್ಲ ಫುಡ್ ಬ್ಲಾಗಿಂಗ್ ಮಾಡ್ತೀನಿ ಅಂತಂದಲ್ಲಿ ಮಸಾಲೆ ದೋಸೆ ತಿನ್ನಬೇಕು ಅಂತಂದರೆ ಮಧ್ಯಾಹ್ನ ಊಟದಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತಿದ್ದೆ. ಒಂದು ಒಂದು ಬೌಲ್ ರೈಸ್ ತಿನ್ನೋ ಕಡೆಗೆ 2 ತೂತು ರೈಸ್ ತಿಂದು ಆ ಕ್ಯಾಲೋರೀಸ್ನ ಉಳಿಸ್ಕೊಂಡು ಮಸಾಲೆ ದೋಸೆ ತಿಂದು ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು.